ನಮಸ್ತೆ ಎಲ್ರಿಗೂ. ಜೀವನದಲ್ಲಿ ನಂಬಿಕೆ ಮುಖ್ಯ ಅಂತ ಎಲ್ಲರೂ ಹೇಳ್ತಾರೆ. ಆ ನಂಬಿಕೆ ನಿರಾಳವಾಗಿದ್ದರೆ, ಮನಸ್ಸು ನಿರ್ಮಲವಾಗಿದ್ದರೆ ತುಂಬ ಅದ್ಭುತ ಅಂತ ಹೇಳ್ಬೋದು ನಾವು ಅಂತ ಗುರುಗಳು ಹೇಳ್ತಿದ್ರು. ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಸಂಶಯಾತ್ಮ ವಿನಶ್ಯತಿ ಅಂತ. ಅದಕ್ಕೇನು ದೊಡ್ಡ ದೊಡ್ಡ ಸಂಸ್ಕೃತ ಪದಗಳೇನು ಬೇಡ ಕಂಡ್ರು ಜೀವನದಲ್ಲಿ ನಂಬಿಕೆನ ವ್ಯಕ್ತಪಡಿಸೋಕ್ಕೆ. ತುಂಬ ಸರಳ ಉದಾಹರಣೆ ಸಾಕು ನೋಡಿ ಅಂತ ಹೇಳ್ತಿದ್ರು. ನೋಡ್ಬೋದು ನಿಮ್ಮ ಕಣ್ಣೆದುರುಗಡೆನೆ ಅಂತ ಹೇಳ್ತಿದ್ರು ಕೂಡ ಅವರು. ಏನು ಗುರುಗಳೇ ಹಾಗೆ ನೋಡ್ಬೋದಂಥದ್ದು ಅಂತ ಹೇಳಿದ್ರೆ, ನೋಡ್ರಪ್ಪ, ಯಾವುದಾದ್ರು ಪ್ರಯಾಣ ಹೊರಡ್ತೀರಾ, ರೈಲಲ್ಲೋ ಬಸ್ಸಲ್ಲೋ ಪ್ಲೇನಲ್ಲೋ ಎಲ್ಲ ಹತ್ತೀರಲ್ವಾ, ಒಂದು ನಿರ್ದಿಷ್ಟ ಸ್ಥಳ ತಲುಪಬೇಕು ಅಂತ. ಆಮೇಲೆ ಬಸ್ ಹತ್ತಿ ಕೂತ್ಕೊಂಡು ಕೂಡಲೇ, ಬಸ್ ಹೊರಟ್ಕೊಳ್ಳೆ ಅಥವಾ ಪ್ಲೇನ್ ಹೊರಟ್ಕೊಳ್ಳೆ, ಟ್ರೈನ್ ಹೊರಟ್ಕೊಳ್ಳೆ, ಕೆಲವರು ಸುತ್ತಮುತ್ತ ಎಲ್ಲ ನೋಡಿಬಿಟ್ಟು ಅಂತೂ ನಾವು ಹೊರಡೋ ಸ್ಥಳಕ್ಕೆ ಹೊರಟಿದ್ದೀವಿ, ಎಲ್ಲರೂ ಸರಿಯಾಗಿದ್ದಾರಾ ಅಂತ ಪರಿಚಯ ಮಾಡ್ಕೊಂಬಿಟ್ಟು, ಆಮೇಲೆ ಮಾತಾಡೋದಾದ್ರು 4 ಮಾತಾಡ್ಬಿಟ್ಟು ಎಲ್ಲ ಕುಶಲೋಪರಿ ಇದಾದಮೇಲೆ ಹಾಗೆ ನಿದ್ದೆಗೆ ಜಾರ್ತಾರೆ ನೋಡಿ. ಕರೆಕ್ಟ್ ಅಲ್ವಾ? ಡ್ರೈವರ್ ಜೊತೆ ನಿದ್ದೆಗೆ ಜಾರ್ತಾರ ಅವರು? ಇಲ್ವಲ್ಲ. ಡ್ರೈವರು ನಿದ್ದೆ ಬಿಟ್ಟು ಗಾಡಿ ಓಡಿಸ್ತಿರ್ತಾನೆ, ಆದರೆ ಡ್ರೈವರು ನಮ್ಮನ್ನು ನಿಶ್ಚಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಿಶ್ಚಿಂತೆಯಿಂದ ನಂಬಿ ಕುತ್ಕೊಳ್ತಾರಲ್ವ. ನೋಡಿ, ಯಾವ ಪ್ರಯಾಣಿಕರಾದರು ಮಗು ಬಸ್ ಹತ್ತಿದ ಕೂಡಲೇ ಹಾಗೆ ಅಮ್ಮನ ಮಡಿಲಲ್ಲಿ ಹಾಗೆ ನಿದ್ದೆಗೆ ಜಾರೋದು ಎಷ್ಟು ನೋಡಿದ್ರಿ. ಅಮ್ಮನ ಎದೆಯ ಮೇಲೆ ಹಾಗೆ ಮಲಗಿಬಿಟ್ಟು ನಿಶ್ಚಿಂತೆಯಿಂದ ಮಲಗಿರುತ್ತೆ. ಯಾಕೆಂದರೆ ಅದು ಡ್ರೈವರು ತನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬೋ ಪ್ರಾಯ ಅಲ್ಲ. ಆದರೆ ತಾಯಿ ತೋಳಲ್ಲಿ ತಾನು ಸುರಕ್ಷಿತ ಅಂತ ನಂಬಿಕೆ ಆ ಮಗುಗಿರುತ್ತೆ. ಹಾಗೆ ಹತ್ತಿದ ಬಸ್ಸು ಅಥವಾ ಟ್ರೈನು ಅಥವಾ ವಿಮಾನ ನನ್ನನ್ನು ನನ್ನ ಮಗುವನ್ನು ಸುರಕ್ಷಿತ ಸ್ಥಾನ ಕರ್ಕೊಂಡು ಹೋಗುತ್ತೆ ಅಂತ ತಾಯಿ ನಂಬಿರೋದ್ರಿಂದ ಅವರಿಬ್ಬರು ನೆಮ್ಮದಿಯಿಂದ ಇರ್ತಾರೆ. ತಾಯಿನೂ ಕೂಡ ಮಗು ನಿದ್ದೆಗೆ ಜಾರಿದೆ ಅಂತ ತಾನೂ ಕೂಡ ಹಾಗೆ ಕಣ್ಣು ಮುಚ್ಬೋದು. ಗಂಡ ಪಕ್ಕದಲ್ಲಿದ್ದರೆ 1 ನಿಮಿಷ ನೋಡ್ಕೊಳ್ರಿ ಅಂತ ಮಗುವನ್ನು ಕೊಡ್ಬೋದು. ನೋಡಿ ಆ ನಂಬಿಕೆ ಅನ್ನೋದು ಹೇಗಿದೆ ಅಂತ. ರಾತ್ರಿ ಪ್ರಯಾಣದಲ್ಲಂತೂ ಒಂದು 60 ಜನ ಬಸ್ಸಲ್ಲಿ ಕೂತಿದ್ರೆ ಎಲ್ಲರೂ ನಿದ್ದೆಗೆ ಜಾರೋರೆ ಅಲ್ವಾ. ಯಾರೂ ನಿದ್ದೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಯೋಚನೆ ಮಾಡಿ ಅಲ್ವಾ. ಹಾಗೆ ಮಗು ಅಳುವಿನಲ್ಲಿ ಕೂಡ ಆ ನಿಶ್ಚಿಂತೆಯನ್ನು ನೋಡ್ಬೋದು ನೋಡಿ. ಮಗು ಹಸುವಾದಾಗ ಅಳುತ್ತೆ ಅಲ್ವಾ. ಆಮೇಲೆ ಅದಕ್ಕೆ ಗೊತ್ತು, ಹಸುವಾದಾಗ ಹತ್ಕೊಳ್ಳೆ ಅಮ್ಮ ಬಂದೇ ಬರ್ತಾಳೆ ಅಂತ ಅಲ್ವಾ. ಈ ಥರ ನಿಷ್ಕಲ್ಮಶವಾದ ನಂಬಿಕೆ ನಮ್ಮಲ್ಲಿ ಇರಬೇಕು ನೋಡಿ. ರಾತ್ರಿ ಆಗುತ್ತೆ, ರಾತ್ರಿ ಆದಾಗಲೂ ನಾವು ನಿಶ್ಚಿಂತೆಯಿಂದ ಹೇಳ್ತೀವಲ್ಲ, ನಾಳೆ ಬೆಳಗ್ಗೆ ನೋಡೋಣ ಕಣೋ ಅಂತ ಹೇಳ್ತೀವಲ್ಲ. ನಾಳೆ ಬೆಳಗ್ಗೆ ಭೇಟಿ ಆಗೋಣ ಅಂತ ಹೇಳುವಾಗ ನಮ್ಮಲ್ಲಿ ಶಂಕೆನೇ ಇರಲ್ಲ ಅಲ್ವಾ. ನಿಶ್ಚಿಂತೆ ಇರುತ್ತೆ, ಬೆಳಗಾಗೇ ಆಗುತ್ತೆ ಅಂತ. ಆದ್ದರಿಂದ ಜೀವನದಲ್ಲಿ ಈ ಥರ ಮಗುವಿನ ಹಾಗೆ ನಿಶಂಕೆ ಇರಲಿ. ಬಸ್ಸಿನ ಅಥವಾ ಕಾರಿನ ಅಥವಾ ಏರೋಪ್ಲೇನಿನ ಅಥವಾ ರೈಲಿನ ಡ್ರೈವರನ್ನು ನಾವು ಹೆಂಗೆ ನಂಬ್ತೀವೋ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾನೆ ಅಂತ, ಅದೇ ಥರ ನಮ್ಮನ್ನು ಸೃಷ್ಟಿಸಿದವನ ಮೇಲೆ ಇದ್ದಾನೆ, ನಮ್ಮನ್ನು ನಿಶಂಕೆಯಿಂದ ನೋಡ್ಕೊಳ್ತಾನೆ ಅವನು ಅಂತ ಹೇಳಿ ಹಾಗೆ ನಾವು ಸರಳವಾಗಿ ನಿರ್ಮಲವಾಗಿ ನಂಬೋದ್ರಿಂದ ನಾವು ನಗ್ತಾ ಇರ್ಬೋದು ಅಲ್ವಾ, ಬೇರೆಯವರನ್ನು ನಗಿಸ್ತಿರ್ಬೋದು. ಅದು ಬಿಟ್ಟು ಅಯ್ಯೋ ಈ ಕ್ಷಣಕ್ಕೆ ಏನಾಗುತ್ತೋ, ನಾಳೆಗೇನಾಗುತ್ತೋ, ನಾಡಿದ್ದೇನಾಗುತ್ತೋ ಅಂತ ಯೋಚನೆ ಮಾಡೋದು, ಅಥವಾ ಹಿಂದಿನ ವರ್ಷ ಹಿಂಗಾಗಿತ್ತಲ್ಲ ಇನ್ನು ಮುಂದಿನ ವರ್ಷ ಏನಾಗುತ್ತೋ ಅಂತ ಸುಮ್ಮನೆ ಯೋಚನೆ ಮಾಡೋದು. ಅದು ಏನಾಗುತ್ತೆ ಅಂದರೆ, ಕೋತಿ ತಾನು ಕೆಡೋದಲ್ಲದೆ ವನನೂ ಕೆಡಿಸ್ತು ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಆಗುತ್ತೆ. ಹಾಗೆಲ್ಲ ಆಗಬಾರ್ದು. ಸಂಶಯಾತ್ಮ ವಿನಶ್ಯತಿ ಅಂತ ಬರೀ ಭಗವದ್ಗೀತೆಯಲ್ಲಿ ಹೇಳ್ದಂಗಲ್ಲ, ಈ ಥರ ಸರಳ ಉದಾಹರಣೆಯಲ್ಲಿ ದಿನನಿತ್ಯ ನಮ್ಮ ಜೀವನದಲ್ಲಿ ಯಾವ ಥರ ನಿಶಂಕೆಯಿಂದ ನಂಬ್ತೀವೋ ಅದೇ ಥರ ಜೀವನನೂ ನಂಬಬೇಕು, ಆ ಜೀವನ ನಡೆಸೋದಕ್ಕೆ ಕಾರಣೀಭೂತವಾದ ಶಕ್ತಿನೂ ನಂಬಬೇಕು ಅಂತ ಹೇಳ್ತಿದ್ರು. ಈ ಥರ ಎಲ್ಲರಿಗೂ ನಂಬಿಕೆ ಹುಟ್ಟಿ ಎಲ್ಲರ ಬಾಳಿನಲ್ಲೂ ನಗು ನೆಮ್ಮದಿ ಇರಲಿ. ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.